ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀವಿ ದೇವರನ್ನು ನೋಡಿಕೊಂಡು. ಹಾಗೆ ಈ ಆರ್ಟ್ ಬಂದು ನನ್ನ ಹಸ್ಬೆಂಡೇ ಮಾಡಿದ್ದು. ಅದು ಅವರ ಒಂದು ಫೇವ್ರೆಟ್ ಪೀಸ್ ಆಫ್ ಆರ್ಟ್. ಅದಾದಮೇಲೆ ಹೊರಗೆ ಬಂದು ಒಂದು 5 ನಿಮಿಷ ಗಾಳಿಗೆ ಕೂತ್ಕೋತೀನಿ, ಫ್ರೆಶ್ ಏರ್ ತೊಗೊತೀನಿ. ಹಾಗೆ ಬಿಸಿನೀರು ಕುಡಿತಾ ಮತ್ತು ಒಂದು 2-3 ಪೇಜ್ ಬುಕ್ ಓದ್ತೀನಿ. ಈ ಬುಕ್ ಓದೋದು ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಒಂಥರ ಚೆನ್ನಾಗಿ ಅನಿಸುತ್ತೆ, ಫ್ರೆಶ್ ಇರುತ್ತೆ ಮೈಂಡ್ ಅಂತ ಹೇಳ್ಬೋದು. ಇದಾದಮೇಲೆ ನಮ್ಮ ಪಾಪುಗೆ ಬ್ರಾಕ್ಲಿ ರೈಸ್ ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು. ಸೊ ಬ್ರಾಕ್ಲಿನ ಬಿಸಿನೀರಲ್ಲಿ ಕ್ಲೀನಾಗಿ ತೊಳ್ಕೊಬೇಕು. ಹಾಗೆ ತೊಳ್ಕೊಂಡು ಒಂದು ಹಾಫ್ ಆನಿಯನ್ನು ಮತ್ತು ಹಾಫ್ ಟೊಮೆಟೊ ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬ್ರಾಕ್ಲಿ ತುಂಬಾ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂಥರ ವೆಜ್ಜಲ್ಲಿ ಇದು ಕೈಂಡ್ ಆಫ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಮೋರ್ ಓವರ್ ನನಗೆ ಅದರ ಟೇಸ್ಟ್ ಸಖತ್ ಇಷ್ಟ. ಹಾಗೆ ಎಲ್ಲ ಚಾಪಿಂಗ್ ರೆಡಿ ಆಯಿತು. ಹಾಗೆ ನಾನು ಕಷಾಯ ಕುಡಿತಾ ನಮ್ಮ ಪಾಪುಗೆ ಕಿಚಡಿಗೂ ಒಗ್ಗರಣೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಈ ಬ್ರಾಕ್ಲಿ ಟೇಸ್ಟು ನಮ್ಮ ಪಾಪುಗೂ ಸಖತ್ ಇಷ್ಟ ಆಗುತ್ತೆ. ಸೊ ನಾನು ಯೂಶ್ವಲಿ ಸಾರ್ಟೆಡ್ ವೆಜಿಟೇಬಲ್ಸ್ ಮಾಡಿಕೊಂಡ್ರೆ ನನಗೆ ಅದರಲ್ಲಿ ಬ್ರಾಕ್ಲಿ ಈಸ್ ಅ ಮಸ್ಟ್. ಅದನ್ನು ಮಾಡ್ತಾ ನನಗೆ ಒಂದು ಜ್ಯೂಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಯೂಶ್ವಲಿ ತರಕಾರಿ ಜ್ಯೂಸ್ ತೊಗೋತೀನಿ, ಬಟ್ ಇವತ್ತು ತರಕಾರಿ ಇಲ್ಲದೆ ಇರೋದ್ರಿಂದ ನೆಲ್ಲಿಕಾಯಿ, ಕರಿಬೇವು, ಇದು ಸಿನಮನ್ ಪೌಡರು ಮತ್ತು ಶುಂಠಿನ ಹಾಕಿ ಮಾಡಿಕೊಂಡೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಡಬಲ್ ಎಗ್ ಪ್ಲೇನ್ ಆಮ್ಲೆಟ್ ಜೊತೆಗೆ ಆಮ್ಲ ಜ್ಯೂಸು. ಇದಾದಮೇಲೆ ಆಫೀಸ್ಗೆ ಹೊರಟೆ. ಆಫೀಸ್ಗೆ ಇವತ್ತು ಫ್ರೈಡೇ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇತ್ತು ಅಂತ ಹೇಳ್ಬೋದು. ಸೊ ಬೇಗನೆ ರೀಚ್ ಆದೆ. ಆಫೀಸ್ಗೆ ಹೋಗಿ ಹಾಗೆ ಒಂದು ಕಾಫಿ ಕುಡಿದೆ. ಕಾಫಿ ನನಗೆ ಸಖತ್ ಇಷ್ಟ, ಬಟ್ ಶುಗರ್ಲೆಸ್ ಕುಡಿತೀನಿ. ಇದು ನನ್ನ ಲಂಚ್ ಆಗಿತ್ತು ಆಫೀಸಲ್ಲಿ. ಚಪಾತಿ, ಪನ್ನೀರ್ ಬಟರ್ ಮಸಾಲ ಮತ್ತು ಸಲಾಡ್ ಇತ್ತು. ನೈಟಿಗೆ ಬಂದು ನಾನು ಇವತ್ತು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಕಟ್ಲೆಟ್ಗೆ ತುರಿದಿರೋ ಕ್ಯಾರೆಟು, ಬೀಟ್ರೂಟು ಮತ್ತು ಪನ್ನೀರ್ ಹಾಕ್ಕೊಂಡಿದ್ದೀನಿ. ಸೊ ಈ ಚಾಪರಲ್ಲಿ ಏನಿದೆ ಬ್ರಾಕೊಲಿ, ಕಾಲಿಫ್ಲವರ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದನ್ನು ಫುಲ್ ಫೈನಾಗಿ ಚಾಪ್ ಮಾಡಿಕೊಂಡು ಅದಕ್ಕೆ ಸೋಯಾ ಚಂಕ್ಸ್ ಕೂಡ ಹಾಕ್ತಾಯಿದ್ದೀನಿ. ಸೋಯಾ ಚಂಕ್ಸ್ನ ಚಾಪರಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿ ಇದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಾಡಿಕೊಂಡು ಈ ಥರ ಕಟ್ಲೆಟ್ ಥರ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೈಟ್ ಬಿಫೋರ್ ಮಲಗೋವಾಗ ಒಂದು ಪ್ಲಿಕ್ಸ್ ತೊಗೊತೀನಿ. ಯೂಶ್ವಲಿ ಇದನ್ನ ಬಿಫೋರ್ ಲಂಚ್ ತೊಗೋಬೇಕು ಅಂತಾರೆ, ಬಟ್ ನನಗಿದು ಇವಾಗ ನೈಟ್ ಅಭ್ಯಾಸ ಆಗೋಗಿದೆ. ಸೊ ನೈಟ್ ಇದನ್ನು ಕುಡಿದು ನನ್ನ ಡೇನ